ಸಾಂಪ್ರದಾಯಿಕವಾಗಿ ಸಾಕಾಣಿಕೆ ಮಾಡುವಂತ ವಿಶಿಷ್ಟ ತಳಿಯ ಆಕಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ತಲೆಮಾರುಗಳಿಂದ ಗೋವು ರಕ್ಷಣೆ ಮಾಡುವಂತ ಕುಟುಂಬಗಳಿಗೆ ಈಗ ಬಲ ಬಂದಂತಾಗಿದೆ. ಹಾಗಾದ್ರೆ ಯಾವುದು ಈ ತಳಿ ಎಂಬುದಕ್ಕೆ ಈ ವರದಿ ನೋಡಿ. ಚಂದ ಕುಟುಂಬದವ್ರು ಅದಾರ್ರಿ. ಒಬ್ಬೊಬ್ರು 500, 1000, 200, 40,000 ಸೆಟ್ ದನ ಐತಿ ನೋಡ್ರಿ. ಹಿಂಡು ದನಗಳ ತಳಿಗೆ ರಾಷ್ಟ್ರೀಯ ಮಾನ್ಯತೆ. ಭೀಕರ ಬರ, ಮೇವಿಲ್ಲ, ದನಗಾಯಿಗಳ ಒದ್ದಾಟ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಾಕು ಪ್ರಾಣಿಗಳು ಇದ್ದೇ ಇರುತ್ತೆ. ಮೇಕೆ, ಕುರಿ, ದನ, ಎಮ್ಮೆ ಮುಂತಾದ ಪ್ರಾಣಿಗಳನ್ನೂ ಸಾಕ್ತಾರೆ. ಅದರಲ್ಲೂ ಹಸುಗಳಲ್ಲಿ ಸಾಕಷ್ಟು ರೀತಿಯ ತಳಿಗಳನ್ನ ಕೆಲವರು ಸಾಕ್ತಾರೆ. ಮಲೆನಾಡು, ಗಿಡ್ಡ, ಹಳ್ಳಿಕಾರ್, ಕೃಷ್ಣ ವ್ಯಾಲಿ ಹೀಗೆ ಹಲವಾರು ತಳಿಗಳಿಗೆ ಈಗಾಗಲೇ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಈಗ ಇದೇ ಸಾಲಿಗೆ ಕೊಪ್ಪಳ ಜಿಲ್ಲೆಯ ಹಿಂಡು ದನಗಳು ಸೇರಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಿಂಡು ದನಗಳ ತಳಿ ಸಿಕ್ಕಾಪಟ್ಟೆ ಫೇಮಸ್. ಕೊಪ್ಪಳ, ಇರಕಲ್ಗಡ, ವೆಂಕಟಗಿರಿ ಹಾಗೂ ಕನಕಗಿರಿಯಲ್ಲಿ ಸುಮಾರು 200ಕ್ಕೂ ಅಧಿಕ ಕುಟುಂಬಗಳು ಸುಮಾರು 30,000ಕ್ಕೂ ಹೆಚ್ಚು ದನಗಳನ್ನು ಸಾಕಿದ್ದಾರೆ. ಇದೀಗ ಆ ದನಗಳಿಗೆ ಮಾನ್ಯತೆ ಸಿಕ್ಕಿದ್ದು ಕೇಂದ್ರದ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಹರಿಯಾಣ ಕರ್ನಾಲ ಪ್ರಾಣಿ ತಳಿ ಸಂಪನ್ಮೂಲ ಬ್ಯೂರೋದಿಂದ ಜಿಲ್ಲೆಯ ಹಿಂಡು ದನಗಳಿಗೆ ರಾಷ್ಟ್ರೀಯ ಮಾನ್ಯತೆ ದೊರಕಿದೆ. ಬೀದರಿನ ಪಶುಸಂಗೋಪನಾ ವಿಶ್ವವಿದ್ಯಾಲಯವು ನಡೆಸಿದ ಸಂಶೋಧನೆಯ ವರದಿಯ ನಂತರ ಈಗ ದನಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದ್ದು ತಳಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಡಳಿತ ಭರವಸೆ ಕೊಟ್ಟಿದೆ. ಹಿಂಡು ದನಗಳು ಏನಿದಾವಲ್ಲ ಅವು ಸರಿಸುಮಾರು ನಾವು ಇತ್ತೀಚೆಗೆ ನಾವು ಮಾಹಿತಿ ತಗೊಂಡ ಪ್ರಕಾರ ಅರೌಂಡ್ 100ರಿಂದ 120 ಕುಟುಂಬಗಳು ಆ ಥರ ಒಂದು ಸರಿಸುಮಾರು 100ರಿಂದ ಹಿಡಿದು 500-600 ತನಕ ಜಾನುವಾರುಗಳು ಹೊಂದಿರುವಂಥವ್ರು ಕುಟುಂಬಗಳು ಸಿಗ್ತವೆ. ಇನ್ನು ರಾಜ್ಯದಲ್ಲಿ ಹಲವೆಡೆ ಭೀಕರ ಬರಗಾಲ ಎದುರಾಗಿದೆ. ಮಳೆ ಇಲ್ಲದೆ ಭೂಮಿ ಬರಡಾಗಿ ದನ ಕರುಗಳಿಗೆ ಮೇವಿಲ್ಲದಂತಾಗಿದೆ. ಹೀಗಾಗಿಯೇ ಹಿಂಡು ದನಗಳಿಗೂ ಮೇವಿನ ಕೊರತೆ ಎದುರಾಗಿದೆ. ವರ್ಷದ 2 ತಿಂಗಳು ಮಾತ್ರ ಸ್ವಗ್ರಾಮದಲ್ಲಿ ಇರ್ತಾರೆ. ನಂತರ ದನಗಳನ್ನು ಮೇಯಿಸ್ತಾ ತುಂಗಭದ್ರಾ ದಡ ಹಾಗೂ ಬಯಲು ಪ್ರದೇಶದಲ್ಲಿ ಮೇಯಿಸ್ತಾರೆ. ಅಲ್ಲದೆ ಇತ್ತೀಚೆಗೆ ಸರ್ಕಾರಿ ಜಮೀನುಗಳು ಕಡಿಮೆಯಾಗ್ತಿದೆ. ಅರಣ್ಯ ಪ್ರದೇಶದಲ್ಲಿ ದನಗಳನ್ನು ಬಿಡದಂತೆ ಇಲಾಖೆ ಆದೇಶ ಹೊರಡಿಸಿದೆ. ಇದರಿಂದ ದನಗಳನ್ನು ಸಾಕೋದು ಕಷ್ಟವಾಗಿದೆ. ಸನ್ಯಾಕೊಂದು 200 ಚಂದ ಕುಟುಂಬದವ್ರು ಅದಾರ್ರಿ. ಒಬ್ಬೊಬ್ರು 500, 1000, 200, 300, 400 ಹಿಂಗತಿ ಅದ ನೋಡ್ರಿ. ಒಟ್ಟು 40,000 ಸೆಟ್ ದನ ಐತಿ. ಇಲ್ರಿ ಬಿಡ್ಗೊಡ್ಸೋಳ್ರಿ ಅಂತೀರಿ. ಕುರಿಯರ್ನ ಮೇಸ್ಬೇಡ್ರಿ, ಗಿಡ ಧಾನ್ಯ ಮಾಡ್ತಾವು, ನಮ್ಗೆ ತೊಂದರೆ ಆಕತಿ ಇಲ್ಲ ಅಂತಾರಂತೀರಿ. ಅವ್ರು ನಾವೇನು ಅದರಿಂದ ತೊಂದರೆ ಆಗಲ್ರಿ. ಅವಕ್ಕೆ ಎಷ್ಟು ಹುಲ್ಲು ಮೇಯ್ತಾವ, ಎಷ್ಟು ಗೊಬ್ಬರ ಹಾಕ್ತಾವ, ಅಷ್ಟು ಗಿಡ ಇಂಪ್ರೂವ್ ಆಕಾವ್ರಿ. ಅವೇನು ಗಿಡ ತಿನ್ನವಲ್ರಿ. ಅಡಿಯಲ್ಲಿ ಕಸ ತಿಂದ್ರೆ ಗಿಡ ಸ್ವಚ್ಛಾಗಿ ಹುಲ್ಲು ಗೊಬ್ಬರ ಹಾಕಿದ್ರೆ ಗಿಡ ಬೆಳಿತೇವೆ. ಗಿಡಕ್ಕೆ ಗೊಬ್ಬರ ಹಾಕಿದ ಗಿಡ ಹೆಂಗೆ ಬೆಳಿತಾರೆ ಅವರು? ಸ್ವಂತದ್ದು 300 ಆಕಳ ದನ ಅದಾವು ಮತ್ತು ಬೇರೆ ಕೆರೆಳೆಯರು ಸುಮಾರು 500, ಟೋಟ್ಲಿ 800 ದನ ಅದಾವ. ನಮ್ಮ ಒಂದು ಸಲ ಈಗ ಸೀದಾ ಕರೆ ಗುಡ್ಡಕ್ಕೆ ಹೊಂಟಿವಿ. ಇಲ್ಲಿ ಹನಮನಹಳ್ಳಿ, ಮರೇಮನಹಳ್ಳಿ ರೈಟಿಗೆ ಆಗತ್ತೆ, ಎಡಕ್ಕೆ ಹನಮನಹಳ್ಳಿ ಮತ್ತು ಗುಂಡ ಅಂತ ಬರ್ತೈತಿ. ಅವ್ರ ಹೊತ್ತಲ್ಲಿ ಒಕ್ಕು 2 ತಿಂಗಳು, 1.5 ತಿಂಗಳು. ಒಟ್ನಲ್ಲಿ ಕೃಷ್ಣ ವ್ಯಾಲಿ ಆಕಳು ಅಳಿವಿನ ಅಂಚಿನಲ್ಲಿದೆ. ಇದೀಗ ಹಿಂಡು ದನಗಳಿಗೆ ಮಾನ್ಯತೆ ಸಿಕ್ಕಿದ್ದು ಸಾಕಾಣಿಕೆ ಸೂಕ್ತ ಸೌಲಭ್ಯ ಸಿಗಬೇಕಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.